ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಘಾಟಿ ದನಗಳ ಜಾತ್ರೆ ಶುರುವಾಗಿದೆ. ತುಂಬ ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಇದೆ. ಸಾಕಷ್ಟು ಎತ್ತುಗಳು ಈ ಒಂದು ಜಾತ್ರೆಗೆ ಸೇರಿದೆ. ಹಾಗೆ ತುಂಬ ಜನ ಸೇರಿದ್ದಾರೆ ಈ ವರ್ಷದ ಘಾಟಿ ಜಾತ್ರೆನಲ್ಲಿ. ಇನ್ನೊಂದು ಖುಷಿ ಕೊಟ್ಟಂತಹ ವಿಷಯ ಏನು ಅಂತಂದರೆ, ಮೊನ್ನೆ ನಾನು ಮರವೆ ನಾರಾಯಣಪ್ಪನವರ ಒಂದು ವಿಡಿಯೋನ ಹಾಕಿದ್ದೆ, ಎತ್ತುಗಳು ಯಾವ ರೀತಿ ಜಾತ್ರೆಗೆ ತಯಾರಿ ಆಗ್ತಿದೆ ಅಂತ ತೋರಿಸಿ. ಜಾತ್ರೆಯ ಡೇಟನ್ನು ಕೂಡ ಈ ವಿಡಿಯೋದಲ್ಲಿ ಅನೌನ್ಸ್ ಮಾಡಿದ್ವಿ. ಈ ವಿಡಿಯೋ ನೋಡಿ ತುಂಬ ಜನ ಜಾತ್ರೆಗೆ ಬಂದಿದ್ದೀರಾ. ತುಂಬ ಜನ ನಾನು ಕೂಡ ಮೀಟ್ ಮಾಡಿ ಮಾತಾಡ್ಸಿದ್ರಿ. ತುಂಬ ಖುಷಿಯಾಗಿತ್ತು. ಜಾತ್ರೆ ಇನ್ನೂ ಒಂದು 4 ದಿನಗಳ ಕಾಲ ನಡೆಯುತ್ತೆ. ಯಾರೆಲ್ಲ ಜಾತ್ರೆಗೆ ಬಂದಿಲ್ಲ, ಬಂದು ವಿಸಿಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋದಲ್ಲಿ ನೀವು ಈ ಜಾತ್ರೆಯ ಪ್ರೋಮೋ ನೋಡ್ತೀರಾ. ಸೊ ಈ ವಾರ ಕಂಪ್ಲೀಟ್ ಆಗಿ ನಿಮಗೆ ಈ ಒಂದು ಘಾಟಿ ಜಾತ್ರೆಯ ವಿಡಿಯೋಗಳು ಬರ್ತಾನೆ ಇರುತ್ತೆ. ಸೊ ಈ ವಾರ ಫುಲ್ ನೀವು ಈ ಒಂದು ಜಾತ್ರೆಯನ್ನು ಮನೆಯಲ್ಲೇ ಕುತ್ಕೊಂಡು ನೋಡ್ಬೋದು, ಯಾರೆಲ್ಲ ಜಾತ್ರೆಗೆ ಬಂದಿಲ್ಲ ಅವರು. ಸೊ ಹಾಗಾಗಿ ಈ ವಾರ ಕಂಪ್ಲೀಟ್ ಆಗಿ ನಿಮಗೆ ಜಾತ್ರೆಯ ವಿಡಿಯೋಗಳು ಬರುತ್ತೆ, ತಪ್ಪದೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರೋಮೋ ಏನಿದೆ, ಈ ಪ್ರೋಮೋ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಸರ್, ಯಾವ ಭಾಗದಿಂದ ಬಂದಿದ್ದೀರಾ? ಯಾವ ಕಡೆ? ಹೌದಾ, ಊರ ಹೆಸರೇನು? ಎಷ್ಟು ಜೊತೆ ಎತ್ತುಗಳನ್ನು ಹಾಕೊಂಡು ಬಂದಿದ್ದೀರಾ? 8 ಜೊತೆ. ಎಷ್ಟು ಅಲ್ಲಿಂದೆಲ್ಲ? ಎಲ್ಲ 1 ಲಕ್ಷ ಅಲ್ಲ, ಎಲ್ಲ 2 ಅಲ್ಲ, 4 ಅಲ್ಲ, ಎಲ್ಲ ಕರುಗಳು. ಎಷ್ಟು ವರ್ಷದಿಂದ ಎತ್ತುಗಳನ್ನ ಸಾಕ್ತೀರಾ? 20 ವರ್ಷದಿಂದ. ವ್ಯವಸಾಯನೂ ಮಾಡ್ತೀರಾ? ಓಕೆ. ಘಾಟಿ ಜಾತ್ರೆಗೆ ಮಾತ್ರ ಮಾಡ್ತೀರಾ, ಬೇರೆ ಜಾತ್ರೆಗೆ ಹೋಗ್ತೀರಾ? ಘಾಟಿ ಜಾತ್ರೆನೇ. ಹೌದಾ, ಪೂರ್ತಿ ಮುಗಿಯೋರ್ಗು ಇರ್ತೀರಾ? ಈಗ ಹುಲ್ಲು ಎಲ್ಲ ತೊಗೊಂಬರ್ತೀರಾ ಎತ್ತುಗಳಿಗೆಲ್ಲ? ಮಾರಾಟ ಆಗ್ತವೆ ಎಲ್ಲ ಕರುಗಳು? ಇಲ್ಲಾಂದ್ರೆ ಮನೆಗೆ ತೊಗೊಂಡೋಗ್ತೀರಾ? ಮನೆ ಹತ್ರ ಬಂದು ತೊಗೊಳ್ತಾರಾ? ಹಾಂ. ನೆಕ್ಸ್ಟ್ ಏನು ಪರ್ಸೆವರೆಗೂ ನೀವು ಹಂಗೆ ಸಾಕ್ತೀರಾ? ಹಾಂ, ಅದಕ್ಕೆ ಬಳಸ್ಕೊತೀರಾ? ಈಗ ಸಾಕೋದ್ರಿಂದ ನಿಮಗೆ ಖುಷಿ ಇದೆಯಾ? ಖುಷಿ ಇದೆ. ವ್ಯವಸಾಯ ಮಾಡ್ಬೇಕಲ್ಲ, ಅವರಿಂದ ನಮಗೆ ಅನ್ನ. ಹಾಂ. ಟ್ರ್ಯಾಕ್ಟರ್ ಏನು ಉಪಯೋಗಿಸಲ್ಲ ನೀವು? ಎತ್ತುಗಳನ್ನೇ ಬಳಸೋದು ಜಾಸ್ತಿ. ಇಷ್ಟೊಂದು ಜೊತೆ ಎತ್ತುಗಳನ್ನ ಸಾಕ್ತೀರಾ ಅಲ್ವಾ? ಕಷ್ಟ ಅನ್ಸಲ್ವಾ? ಕಷ್ಟ ಅಂದ್ರೆ ನಾವು ಅದೇ ಅವರಿಂದಲೇ ಅನ್ನ. ಹಾಂ. ಯಾವತ್ತೂ ಕಷ್ಟ ಅಂತ ಅನ್ಸಿಲ್ಲ, ಖುಷಿ ಪಟ್ಟು ಸಾಕ್ತಾ ಇದ್ದೀರಾ. ಸೊ ಖುಷಿ ಇದೆ. ಜಾತ್ರೆ ಹೆಂಗಿದೆ ಈ ಸಲ? ಈ ಸತಿ ಜೋರ ಸೇರಿದೆ. ಹಾಂ. ಎತ್ತುಗಳೆಲ್ಲ ಜಾಸ್ತಿ ಬಂದಿದೆಯಾ? ಸಾಕಷ್ಟು ಜನ ಬಂದಿದ್ದಾರಲ್ಲ ಈ ಸಲ? ಇಲ್ಲ, ಕಮ್ಮಿ ಸತಿ. ಕಡಿಮೆನಾ? ವ್ಯಾಪಾರ ಇಲ್ಲ. ಓಕೆ. ಇನ್ನು ಇವಾಗ ಸ್ಟಾರ್ಟ್ ಆಗಿದೆ ಅಲ್ಲ, ಇನ್ನೂ ಟೈಮ್ ಇದೆ ಅಲ್ಲ, ಬರ್ತಾರೆ ಜನ? ಇಲ್ಲ, ಇನ್ನು 3 ದಿನ ಅಷ್ಟೇ. ಬರ್ತಾರೆ ಜನ ಬರ್ತಾರೆ. ನಿಮ್ದು ಯಾವುದಾದ್ರೂ ಮಾರಾಟ ಆಯ್ತಾ? ಬಂದಿದ್ರ ನೋಡೋಕ್ಕೆ? ಇಲ್ಲ, ಒಂದು 3 ಜೊತೆ ಮಾರ್ಯವ್ರೆ. ಅವರು ಇಟ್ಕೊಂಡು ಹೋಗಿಲ್ಲ, ಅವ್ರು ಇನ್ನೊಂದು. ಓಕೆ. ಎಷ್ಟಕ್ಕೆ ಮಾರಾಟ ಮಾಡಿದ್ರಿ? 90, 95. 85-90ಕ್ಕೆ ಮಾರಾಟ ಮಾಡಿದ್ದೀರಾ? ಹುಲ್ಲೆಲ್ಲ ಅಲ್ಲಿಂದನೇ ಮನೆಯಿಂದನೇ ತೊಗೊಂಡು ಬಂದಿದ್ದೀರಾ? ಇಲ್ಲಿ ಯಾರು ಕೊಡ್ತಾರೆ? ನೀರು ಕರೆಂಟ್ ಎಲ್ಲ ಕೊಟ್ಟಿದ್ದಾರಾ ಇಲ್ಲಿ? ಪರವಾಗಿಲ್ಲ, ನೀರು ಕೊಡ್ತಾ ಇದ್ದಾರಾ? ಕರೆಂಟು ಪರವಾಗಿಲ್ಲ. ರಾತ್ರಿ ಎಲ್ಲ ಇಲ್ಲೇ ಮಲ್ಕೊಳ್ತೀರಾ ಎತ್ತುಗಳ ಜೊತೆನಲ್ಲಿ? ಇಲ್ಲೇ ಇರ್ತೀರಾ? ಊಟ ಏನು ಮಾಡ್ಕೊಳ್ತೀರಾ? ನಾವು ಅಡುಗೆ ಮಾಡ್ಕೊಳ್ತೀರಾ? ಎಲ್ಲ ತೊಗೊಂಡು ಬಂದಿದ್ದೀರಾ ಮನೆಯಿಂದಾನೆ? ಯಾರಿಗೆ ಹಾಂ. ಎಲ್ಲ ಕೊಡ್ತಾರೆ, ಅಲ್ಲಿ ಹೋಗಲ್ಲ ದನ ಬಿಟ್ಟು. ಓಕೆ. ಹಾಂ. ಹಂಗಾಗಿ ನೀವೇ ಮಾಡ್ಕೊಳ್ತೀರಾ? ಏನು ಮಾಡ್ಕೊಂಡಿದ್ರಿ ಮಧ್ಯಾಹ್ನ ಇವತ್ತು ಅಡುಗೆ? ಬೆಳಿಗ್ಗೆ ಮುದ್ದೆ ಸಾರು.
ಸರಿ, ಕರುಗಳೆಲ್ಲ ಯಾವ ಭಾಗದ್ದು? ಮೈಸೂರು, ಹಾಂ ಹೊಸಕೋಟೆ, ಹಾಂ, ಎಲ್ಲ ಕಡೆಗೂ ಸೇರವೆ. ಎಲ್ಲ ಕಡೆಗೂ ಸೇರಿದವ? ಎಲ್ಲ ಕಡೆ ಬಂದಿದ್ದಾರ. ಈ ಸಲ ಜಾಸ್ತಿ ದನಗಳು ಸೇರಿದವ? ಬೇಜಾನ್ ಸೇರಿದ್ದಾರೆ ಮೇಡಮ್. ಕರುಗಳು ಕರುಗಳು ಬಂದಿದೆ. ಜನ ಜನನೂ ಬಂದ ಜನನವ್ರ ಹಾಂ. ಸರಿಸಮ್ಮ ಅವ್ರೆ. ನೀವು ಯಾವ ಊರಿನವರು? ನಾವಿಲ್ಲೇ ಪಕ್ಕದಾಗ ಬಂದಿದ್ದೇವೆ. ಓಕೆ ಓಕೆ.